ವಚನಗಳು ವಿತ್ ಮುಗುಳುನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. 12ನೆಯ ಶತಮಾನದಲ್ಲಿ ಎಂತೆಂಥ ಶರಣರಿದ್ರು ಗೊತ್ತಾ? ಸಮಾಜದ ಅತ್ಯಂತ ಕಟ್ಟಕಡೆಯ ಕೆಳಸ್ತರದ ವ್ಯಕ್ತಿಗಳೆಲ್ಲರೂ ಕೂಡ ಬಸವಣ್ಣನವರ ಸಂಪರ್ಕಕ್ಕೆ ಬಂದು ಅಸಾಮಾನ್ಯ ವ್ಯಕ್ತಿಗಳಾಗಿ ಬೆಳೆದು ಹೋದರು, ಬಾಳಿ ಹೋದರು, ಬದುಕಿ ಹೋದರು, ಬದುಕಿನ ಮೌಲ್ಯಗಳನ್ನು ಬಿಟ್ಟು ಹೋದರು. ಅಂಥದ್ದೇ ಒಂದು ಅಪರೂಪವಾದ ಶಿವಶರಣರ ಬಗ್ಗೆ, ವಚನಕಾರರ ಬಗ್ಗೆ ಇವತ್ತು ನಾವು ವಿಡಿಯೋದಲ್ಲಿ ಮಾತಾಡೋಣ. ಹಳ್ಳಿಗಾಡಿನಲ್ಲಿ ಕುರಿ ಮೇಯಿಸ್ತಾ ಇದ್ದ ಒಬ್ಬ ಸಾಮಾನ್ಯ ಕುರುಗಾಹಿಯೊಬ್ಬ ಮಹಾಶರಣನಾಗಿ ಬಾಳಿ ಬದುಕಿದ, ವಚನಗಳನ್ನು ರಚಿಸಿದ, ಕನ್ನಡ ನಾಡಿನ ಸಾಹಿತ್ಯ ಸಂಪತ್ತನ್ನು ಹೆಚ್ಚಿಸಿ ಅನುಭವದ ಮೌಲ್ಯಗಳನ್ನು ಕೊಟ್ಟು ಹೋದಂತಹ ಮಹಾನುಭಾವ ಬೇರೆ ಯಾರೂ ಅಲ್ಲ, ಅವರೇ ನಮ್ಮ ಕುರುಬ ಗೊಲ್ಲಾಳದೇವ. ಕುರುಬ ಗೊಲ್ಲಾಳದೇವ ಇವರು ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಹೊಲಗೇರಿ ಎಂಬ ಗ್ರಾಮದಲ್ಲಿ ಕುರುಬ ಕುಟುಂಬದಲ್ಲಿ ಜನಿಸಿದ ಗೊಲ್ಲಾಳ ತನ್ನ ಕುಲವೃತ್ತಿಯಂತೆ ಕುರಿ ಕಾಯ್ಕೊಂಡಿದ್ದ. ಬರೆದಿದ್ದು ಕೆಲವು ವಚನಗಳು ಮಾತ್ರ. ಅವು ಬೆಡಗಿನ ವಚನಗಳಿಂದ ಕೂಡಿದ್ದು ಆತ್ಮಜ್ಞಾನ, ಪರಿಶುದ್ಧತೆ ಮತ್ತು ಸಾರ್ಥಕ ಬದುಕಿನ ಮೌಲ್ಯಗಳನ್ನು ಹೇಗೆ ಸಂಪಾದಿಸಬೇಕು ಎನ್ನುವ ಜೀವನ ಸಂದೇಶವನ್ನು ವೀರ ಗೊಲ್ಲಾಳದೇವ ಮಾರ್ಮಿಕವಾಗಿ ಪ್ರತಿಪಾದಿಸಿದ್ದಾರೆ. ಕಂತೆಯ ಕಟ್ಟಿ ತಿತ್ತಿಯ ಹೊತ್ತು ಮರಿಯ ನಡೆಸುತ್ತಾ ದೊಡ್ಡೆಯ ಹೊಡೆವುತ್ತಾ ಅಡ್ಡಗೋಲಿನಲ್ಲಿ ಓಹ ಚಿಕ್ಕಿ ಬಟ್ಟಿನವ ತಿಟ್ಟುತ್ತ ಹಿಂಡಿ ನಗಲಲ್ಲಿ ಓಹ ದಿಂಡೆಯ ಮಣೆ ಕಟ್ಟಿನ ಅಭಿಸಂಧಿಯ ಕೋಲಿನಲ್ಲಿಡುತ್ತಾ ಈ ಹಿಂಡಿನೊಳಗೆ ತಿರುಗಾಡುತ್ತಿದ್ದೇನೆ, ಈ ವಿಕಾರದ ಹಿಂಡ ಬಿಡಿಸಿ ನಿಜ ನಿಳಯ ನಿಮ್ಮಂಗವ ತೋರಿ ಸುಸಂಗದಲ್ಲಿರಿಸು ಎನ್ನೊಡೆಯ ವೀರ ಬೀರೇಶ್ವರಲಿಂಗ ಅಂತ. ನೋಡಿ ಸ್ನೇಹಿತರೆ, ನಿಮಗೆ ಆಶ್ಚರ್ಯ ಆಗುತ್ತೆ. ಈ ವಚನ ಕೇವಲ ಕುರಿ ಕಾಯುವ ಆ ಮಂದೆಯ ಮಧ್ಯದಲ್ಲಿ ಒಬ್ಬ ಕುರಿಗಾಹಿ ತನ್ನ ಕಣ್ಣು ದೃಷ್ಟಿಯಲ್ಲಿ ನೋಡಿದ ದೃಷ್ಟಾಂತಗಳನ್ನೇ ಹೆಣೆದಿದ್ದಾನೆ. ಮೇಲ್ನೋಟದಲ್ಲಿ ಈ ವಚನ ಒಂದು ಕೋಲಿಡ್ಕೊಂಡು ಸಣ್ಣ ಕುರಿಗಳನ್ನು, ದೊಡ್ಡ ಕುರಿಗಳನ್ನು ಅಥವಾ ಕರಿ ತಲೆ ಕುರಿಗಳನ್ನು, ಚುಕ್ಕಿ ಇರುವಂತಹ ಕುರಿಗಳನ್ನು ಮೇಯಿಸ್ತಾ ಇದ್ದಾನೆ. ಸಣ್ಣ ಕುರಿಗಳು ಒಂದು ಕಡೆ ಹೋಗ್ತವೆ, ದೊಡ್ಡ ಕುರಿಗಳು ಒಂದು ಕಡೆ ಹೋಗ್ತವೆ. ಆ ಬೊಟ್ಟಿನ ಕುರಿಗಳು ಒಂದು ಕಡೆ ಹೋಗ್ತವೆ, ಟಗರು ಇನ್ನೊಂದು ಕಡೆ ಹೋಗ್ತಾ ಇದೆ. ಇವೆಲ್ಲ ಕುರಿ ಮಂದೆಗಳ ಮಧ್ಯದಲ್ಲಿ ಅವರು ಈ ಕುರಿ ಮಂದೆಯನ್ನು ಮನುಷ್ಯರ ಬದುಕಿಗೆ ಅವರು ಅಳವಡಿಸಿಕೊಂಡು ಇಡೀ ಕುರಿ ಮಂದೆ ಸರಿಯಾದ ದಾರಿಯಲ್ಲಿ ಹೋಗ್ತಕ್ಕಂತಹ ಒಂದು ಸುಜ್ಞಾನ ಎನ್ನುವ ಕೋಲನ್ನು ಕಟ್ಟಿಕೊಂಡು ಎಲ್ಲವನ್ನು ಸರಿ ದಾರಿಗೆ ತೆಗೆದುಕೊಂಡು ಹೋಗುವಂತೆ ಮಾಡು ಅಂತ ಹೇಳಿ ಆ ದೇವರನ್ನು ಪ್ರಾರ್ಥನೆ ಮಾಡ್ತಕ್ಕಂತಹ ಒಂದು ಸಾಮಾನ್ಯ ಸಂಗತಿಯನ್ನು, ಹೇಗೆ ಒಂದು ಅನುಭಾವಿಕ ವಿಚಾರಗಳನ್ನು ಕಣ್ಣೆದುರುಗಡೆ ಕಂಡಂತಹ ಸತ್ಯದ ಮೂಲಕ ಅವರು ಪ್ರಚಾರ ಮಾಡ್ತಿದ್ದಾರೆ. ಹಳ್ಳಿಗಾಡಿನ ಈ ಮುಗ್ಧ ಹುಡುಗ ಶಿವಭಕ್ತನೂ ಆಗಿದ್ದ. ಆದರೆ ಈ ಶಿವಭಕ್ತ ಪರಮ ಶಿವಭಕ್ತ ಹೇಗಾದ, ಹಾಗೂ ವೀರ ಗೊಲ್ಲಾಳ ಅನ್ನುವ ಹೆಸರು ಹೇಗೆ ಬಂತು ಅಂತ ಹೇಳೋದಕ್ಕೆ ಶಿವತತ್ವ ಚಿಂತಾಮಣಿ ಶೂನ್ಯ ಸಂಪಾದನೆಯಲ್ಲಿ ಈ ಕುರಿ ಗೊಲ್ಲೆಯನ ಬಗ್ಗೆ ಒಂದಷ್ಟು ರೋಚಕವಾದ ಕಥೆಗಳನ್ನು ಹೇಳ್ತಾರೆ. ಒಮ್ಮೆ ಕುರಿ ಕಾಯುವ ಕುರುಬ ಗೊಲ್ಲಾಳ ಕುರಿ ಮೇಯಿಸ್ತಾ ಇರ್ತಾನಂತೆ. ಪ್ರತಿ ವರ್ಷ ಚೈತ್ರ ಮಾಸದ ಸಂದರ್ಭದಲ್ಲಿ ಅನೇಕ ಭಕ್ತರು ಹಾಗೂ ಸ್ವಾಮೀಜಿಗಳು ಮಾರ್ಗದಲ್ಲಿ ಶ್ರೀಶೈಲಕ್ಕೆ ಶಿವಲಿಂಗ ದರ್ಶನಕ್ಕೆ ಹೊರಡ್ತಾರೆ. ದಾರಿಯಲ್ಲಿ ಹೋಗ್ತಾ ಇರ್ತಕ್ಕಂತಹ ನಂದಯ್ಯ ಸ್ವಾಮಿಗಳು ಎನ್ನುವರು ಕೇಳ್ತಾರೆ, ಸ್ವಾಮಿ ಎಲ್ಲರೂ ಎಲ್ಲಿಗೆ ಹೋಗ್ತಾ ಇದ್ದೀರಾ, ಎಲ್ಲರೂ ಗುಂಪು ಸಮೇತ ಇದ್ದೀರಲ್ಲ, ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ ಇವ್ರು ಕೇಳ್ತಾರೆ. ಆಗ ನಂದಯ್ಯ ಸ್ವಾಮಿಗಳು ಹೇಳ್ತಾರೆ, ಎಲ್ಲರೂ ಶ್ರೀಶೈಲಕ್ಕೆ ಹೋಗ್ತಾ ಇದ್ದೀವಪ್ಪ, ಅಲ್ಲಿ ಚನ್ನಮಲ್ಲಿಕಾರ್ಜುನ ಲಿಂಗದ ದರ್ಶನ ಮಾಡ್ಕೊಂಡು ಬರ್ತೀವಿ ಅಂತ ಹೇಳ್ತಾರೆ. ಆಗ ತನ್ನ ಕಿಸೆಯಲ್ಲಿದ್ದಂತಹ ಒಂದು ಚಿನ್ನದ ನಾಣ್ಯವನ್ನು ತಮ್ಮ ಸ್ವಾಮಿಗಳ ಕೈಯಲ್ಲಿ ಕೊಟ್ಟುಬಿಟ್ಟು ಕುರುಬ ಗೊಲ್ಲಾಳ ಹೇಳ್ತಾರೆ, ನಾವೆಲ್ಲ ಅಷ್ಟು ದೂರ ಬರೋಕೆ ಆಗಲ್ಲ ಸ್ವಾಮಿ, ನಮಗೆ ಆ ಯೋಗ್ಯತೆಯೂ ಇಲ್ಲ, ಹೇಗೋ ಇದೇ ದಾರಿಯಲ್ಲಿ ವಾಪಸ್ ಬರ್ತೀರಾ ಅಲ್ವಾ, ಬರುವಾಗ ಒಂದು ಲಿಂಗವನ್ನು ತಗೊಂಡು ಬನ್ನಿ ಅಂತ ಒಂದು ಚಿನ್ನದ ನಾಣ್ಯವನ್ನು ಅವ್ರ ಕೈಲಿ ಇಡ್ತಾನೆ. ಅವರು ಅದನ್ನು ತೆಗೆದುಕೊಂಡು ಒಮ್ಮೆ ಅಡಿಯಿಂದ ಮುಡಿಯವರೆಗೆ ಆ ಹುಡುಗನನ್ನು ನೋಡಿಬಿಟ್ಟು ಹಾಗೆ ನಕ್ಕು ಅಲ್ಲಿಂದ ಮುಂದಕ್ಕೆ ಅವರು ಹೊರಟು ಬಿಡ್ತಾರೆ. ಹೀಗೆ ನಂದಯ್ಯ ಸ್ವಾಮಿಗಳು ಶ್ರೀಶೈಲಕ್ಕೆ ಹೋದ್ರು, ದೇವರ ದರ್ಶನ ಮಾಡಿದ್ರು, ಲಿಂಗ ದರ್ಶನ ಮಾಡಿದ್ರು, ಅವರ ಕೆಲಸ ಕಾರ್ಯಗಳನ್ನೆಲ್ಲ ಮುಗಿಸ್ಕೊಂಡ್ರು. ಗೊಲ್ಲೆಯನ ಮಾತನ್ನು ಮರ್ತೇ ಬಿಟ್ರು. ಅವರು ಹಾಗೆ ಎಲ್ಲವನ್ನು ಮುಗಿಸ್ಕೊಂಡು ಅದೇ ಮಾರ್ಗದಲ್ಲಿ ಭಕ್ತರ ಸಮೇತ ತಮ್ಮೂರಿಗೆ ವಾಪಸ್ ಬರ್ತಾ ಇರಬೇಕಾದ್ರೆ ದೂರದಲ್ಲಿ ಆ ಕುರಿ ಮಂದೆಯನ್ನು ಮತ್ತು ಆ ಕುರಿಗಾಹಿ ಕುರುಬ ಗೊಲ್ಲಾಳನನ್ನು ನೋಡ್ತಾರೆ. ಆ ಹುಡುಗನನ್ನು ನೋಡಿದ ತಕ್ಷಣವೇ ನಂದಯ್ಯ ಸ್ವಾಮಿಗಳು, ಓಹೋ ನಾನು ಲಿಂಗವನ್ನು ತರೋದನ್ನು ಮರ್ತುಬಿಟ್ಟೆ, ಈಗ ಏನು ಮಾಡೋದು, ಅವನು ನನಗೋಸ್ಕರನೇ ಕಾಯ್ತಾ ಇದ್ದಾನೆ, ಏನು ಮಾಡೋದು ಇವಾಗ ಅಂತ ಯೋಚನೆ ಮಾಡ್ತಾ ಅಕ್ಕಪಕ್ಕ ನೋಡ್ತಾರೆ. ಅಲ್ಲಿ ಕುರಿ ಮಂದೆ ಎಲ್ಲ ಓಡಾಡಿಕೊಂಡು ಕುರಿ ಮೇಯ್ತಾ ಇದ್ವು. ಎಲ್ಲ ಕುರಿ ಹಿಕ್ಕೆಗಳ ಬಿದ್ದಿದ್ವು.
ಬಿಸಿಲಿನಿಂದ ಒಣಗಿ ಎಲ್ಲ ಗಟ್ಟಿಯಾಗಿದ್ವು ಆ ಕುರಿ ಹಿಕ್ಕೆಗಳು. ತಮ್ಮ ವಸ್ತ್ರವನ್ನು ತೆಗೆದುಕೊಂಡ್ಬಿಟ್ಟು ಆ ಒಂದು 4-5 ಕುರಿಯ ಹಿಕ್ಕೆಗಳನ್ನು ಅದರೊಳಗಡೆ ಹಾಕಿ ಆ ವಸ್ತ್ರಕ್ಕೆ ಸುತ್ತಿ ಒಂದು ಗಂಟನ್ನು ಕಟ್ಟಿಕೊಂಡು ಆ ಗೊಲ್ಲಾಳನ ಹತ್ತಿರಕ್ಕೆ ಹೋಗ್ತಾರೆ. ಆ ಗಂಟನ್ನು ಆತ್ಮಲಿಂಗ ಅಂತ ಹೇಳಿ ಆ ಲಿಂಗವನ್ನು ಕೊಟ್ಟು ಪ್ರತಿನಿತ್ಯ ಪೂಜೆ ಮಾಡು ಅಂತ ಹೇಳಿ ಅಷ್ಟಾವರಣ ದೀಕ್ಷೆ ಕೊಟ್ಟು ಅಲ್ಲಿಂದ ಮುಂದೆ ಸಾಕ್ತಾರೆ. ಹೀಗೆ ಆ ಗೊಲ್ಲಾಳ ದೇವ ನಂದಯ್ಯ ಸ್ವಾಮಿಗಳು ಕೊಟ್ಟಂತಹ ಕುರಿಯ ಹಿಕ್ಕೆಯನ್ನು ಲಿಂಗವೆಂದು ಭಾವಿಸಿ ತಾನು ಅತ್ಯಂತ ಭಕ್ತಿಯಿಂದ ಪ್ರತಿನಿತ್ಯ ಪೂಜೆ ಮಾಡ್ತಾ ಇರ್ತಾನೆ. ಅಲ್ಲೇ ಕುರಿಯ ಹಿಕ್ಕೆಗಳು ಇದ್ದಂತಹ ತಿಪ್ಪೆ ಗುಂಡಿಯ ಪಕ್ಕದಲ್ಲಿ ಕೂತ್ಕೊಂಡು ಹಾಲಭಿಷೇಕ, ಪಂಚಾಮೃತ ಅಭಿಷೇಕ ಮಾಡ್ತಾನೆ, ಧ್ಯಾನ ಮಾಡ್ತಾನೆ. ಅನ್ನ ಆಹಾರಾದಿಗಳನ್ನು ಬಿಟ್ಟು ಆ ಶಿವನ ಧ್ಯಾನದಲ್ಲಿ ಸಂಪೂರ್ಣವಾಗಿ ಮುಳುಗಿ ಹೋಗ್ತಾನೆ. ಇದನ್ನು ನೋಡಿದಂತಹ ಅವರ ಅಪ್ಪ, ಓಹೋ ನನ್ನ ಮಗನಿಗೆ ಏನೋ ತಲೆ ಕೆಟ್ಟೋಗಿರಬೇಕು, ಏನೋ ಹುಚ್ಚು ಹಿಡಿದಿದೆ ಅಂತ ಹೇಳಿ ತಿಪ್ಪೆಗುಂಡಿ ಎಲ್ಲವನ್ನು ಅವರು ಪೂಜೆ ಮಾಡ್ತಿದ್ದ ಎಲ್ಲವನ್ನು ಆ ಜಾಗದಲ್ಲಿ ತನ್ನ ಕಾಲುಗಳಿಂದ ಕೆದಕಿ ಹಾಳು ಮಾಡಿಬಿಡ್ತಾರೆ. ಆ ಶಿವ ಧ್ಯಾನದಲ್ಲಿ ತಲ್ಲೀನನಾಗಿದ್ದ ಕುರುಬ ಗೊಲ್ಲಾಳ ದೇವ ಒಮ್ಮೆಲೆ ಕೋಪೋದ್ರೇಕವಾಗಿ ತಂದೆ ಅನ್ನೋದನ್ನೇ ಮರೆತುಬಿಟ್ಟು ಆ ಕುತ್ತಿಗೆಯನ್ನೇ ಕತ್ತರಿಸಿಬಿಡ್ತಾರೆ. ಆಗ ಪರಮೇಶ್ವರನೇ ಪ್ರತ್ಯಕ್ಷನಾಗಿ ಹೇಳ್ತಾರೆ, ಆಹಾ ಪರಮ ಭಕ್ತನೇ, ಇವತ್ತು ನೀನೇ ನಾನಾಗಿ ನಾನೇ ನೀನಾಗುವಂತಹ ಒಂದು ಸಂದರ್ಭ ಬಂದಿದೆ. ಹಾಗಾಗಿ ನಾನು ನಿನ್ನ ಭಕ್ತಿಗೆ ಮೆಚ್ಚಿ ಇಲ್ಲಿಗೆ ಬಂದಿದ್ದೇನೆ. ನನಗೋಸ್ಕರ ನಿಮ್ಮ ತಂದೆಯನ್ನು ಕೊಲ್ಲಲಿಕ್ಕೆ ಮುಂದಾಗಿದ್ದೀಯಾ ಅಂತ ಅಂದರೆ ನೀನೆಂತಹ ಪರಮ ಭಕ್ತ ಅಂತ ಹೇಳ್ತಾ ಇಲ್ಲಿ ಗೊಲ್ಲಾಳ ದೇವ ಅನ್ನೋ ಲಿಂಗದೊಂದಿಗೆ ನಾನು ಇಲ್ಲಿಯೇ ಉದಯಿಸಿ ನಿನ್ನೊಟ್ಟಿಗೆ ನಾನು ಇರ್ತೀನಿ ಅಂತ ಹೇಳ್ತಾನೆ. ನಿನ್ನ ಭಕ್ತಿ, ನಿನ್ನ ನಿಷ್ಠೆ, ಅಚಲ ನಂಬಿಕೆಗಳೇ ಈ ಕ್ಷೇತ್ರದ ಹಿರಿಮೆಯಾಗಲಿ ಗರಿಮೆ ಆಗಲಿ ಎಂದು ಹರಸಿ ಆ ಲಿಂಗದಲ್ಲಿ ಲೀನವಾಗಿ ಸಾಕ್ಷಾತ್ ಶಿವನೇ ಅಲ್ಲಿ ನೆಲೆಸಿದ ಅಂತ ಹೇಳಿ ಪ್ರತೀತಿ ಕಥೆಗಳು ಕೂಡ ಇವೆ. ಇವತ್ತಿಗೂ ಕೂಡ ಆ ಒಂದು ಪ್ರದೇಶದಲ್ಲಿ ಜನಜನಿತವಾಗಿದೆ. ಇವತ್ತೂ ಕೂಡ ಗೊಲ್ಲಾಳೇಶ್ವರ ಅನ್ನೋ ಬೃಹತ್ ದೇವಾಲಯವನ್ನೇ ನಿರ್ಮಾಣ ಮಾಡಿದ್ದಾರೆ. ಪ್ರತಿ ವರ್ಷ ಅಲ್ಲಿ ಲಕ್ಷಾಂತರ ಭಕ್ತರು ಅಲ್ಲಿಗೆ ಹೋಗ್ತಾರೆ ಹಾಗೂ ವರ್ಷಕ್ಕೊಮ್ಮೆ ಅದ್ದೂರಿ ಜಾತ್ರೆ ನಡೆಯುತ್ತೆ. ಬರೆಯದ್ದು ಅತ್ಯಂತ ಕಡಿಮೆ ವಚನಗಳಾದರೂ ಕೂಡ ಇದೊಂದು ವಚನ ಸಾಕು ನಮ್ಮ ಕುರುಬ ಗೊಲ್ಲಾಳ ದೇವ ಎಂತಹ ಅನುಭವಿ ವಚನಕಾರ ಅಂತ ಹೇಳೋದಿಕ್ಕೆ. ಹೀಗೆ ಕುರುಬ ಗೊಲ್ಲಾಳ ತನ್ನ ಭಕ್ತಿಯಿಂದ ಹೇಗೆ ಗೊಲ್ಲಾಳ ದೇವ ಪ್ರಸಿದ್ಧಿಯಾಗಿದ್ದರು ಅನ್ನೋದೊಂದು ತುಂಬ ಸುಂದರವಾದ ವಿಡಿಯೋ. ಈ ವಿಡಿಯೋ ನನಗೆ ತುಂಬ ಇಷ್ಟ ಆಯಿತು. ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಮತ್ತು ಮುಂದಿನ ವಿಡಿಯೋದಲ್ಲಿ ಇನ್ನೂ ಒಬ್ಬ ವಿಶೇಷ ವಚನಕಾರರೊಂದಿಗೆ ಬರುವೆ. ಎಲ್ಲರಿಗೂ ಶರಣಾರ್ಥಿಗಳು.